Hi friends, welcome back to our channel. ಬರ್ರಿ ಇವತ್ತು ನಮ್ದು ರೇಸರ್ ಡಾರ್ ಮೇಲೆ ಫಸ್ಟ್ ರೈಡ್ ಅದ. ಲಾಂಗ್ ಟ್ರಿಪ್ ಹೊಂಟೇವಿ. ಬರ್ರಿ ನೋಡೋಣ ಅಂತ ಹೆಂಗೆ. ಎಷ್ಟಾಗೆ ಟೈಮ್ ಅಂತಂದ್ರೆ ಈಗ 4:45 ಆಗಿದೆ. ಯಾರ್ಯಾರು ಹೊಂಟೇವ ಅಂತಂದ್ರೆ ನಾ ಒಬ್ಬೇಕಂತೂ ಇದ್ದೇ ಇರ್ತೀನಿ. ನಮ್ದು ರೇ ಐತಿ, ಹೋಗೋಣ ಅಂತ. ಫಸ್ಟ್ ರೈಡ್ ಸ್ಟಾರ್ಟ್ ಆಗತ್ತೈತಿ ನಮ್ದು ರೇ ಮೇಲೆ. ನೋಡೋಣ ಅಂತ ಹೆಂಗೆ ಪರ್ಫಾರ್ಮೆನ್ಸ್ ಕೊಡ್ತದ್ರಿ. ಬರ್ರಿ ಹೋಗೋಣ ಅಂತ. ಬರ್ರಿ. ಅಮ್ಯ ಯಾರು ಇಲ್ಲ ದಾರಿ ಒಳಗ. ದೆವ್ವ ಬಂದ್ಬಿಟ್ರೆ ಬರಲ್ಲ. ದೆವ್ವ ಬಂದ್ಬಿಟ್ರೆ ಯಾರು ಬಂದಾರ ಇಲ್ಲಿ. ದೆವ್ವ ಬಂದ್ರೆ ಮಾತಾಡಿ ಕಳಿಸ್ಬಿಡೋಣ ಅಂತ. ಮುಂಜಾನೆ 4:45 ಎಕ್ಸಾಕ್ಟ್ ಆಗೈತಿ. ಅಲ್ಲಿ ನೋಡ್ರಿ ಫುಲ್ ರಶ್. ದೇವೇಗೌಡ ಪೆಟ್ರೋಲ್ ಬಂಕ್ ಕಡೆ ಇದು ಫ್ಲೈಓವರ್ ಐತ್ಲ, ಅಲ್ಲಿ ಮುಂದೆ ದೋಸಾ ಸೆಂಟ್ರ್ ಒಂದದ ಅಲ್ಲ, ಅದ್ರ ರಶ್ ರೀ. ಅದು ಫುಲ್ ಡೈಲಿ ಇರ್ತೈತೆ ಅಂತ ನೋಡ್ರಿ. ಮಿಡ್-ನೈಟ್ 3 o'clock ಬೆಳಗ್ಗೆ 7 o'clock ಮಟ್ಟ ಯಾರು ಬರೋರಿದ್ರೆ ಬಂದು ತಿನ್ಬೋದು ನೋಡ್ರಿ. ಬರ್ರಿ, ಈಗ ಟ್ರೀ ಬ್ರೇಕ್ ತೊಗೊಂಡೇವಿ. ಟೀ ಕುಡಿದು ಮುಂದೆ ಹೋಗೋಣ. ಒಂದು 40 ಕಿಲೋಮೀಟ್ರ್ ಬಂದೇವಿ. ಈಗ ಎಲ್ಲಿ ಹೊಂಟೇವ ಅಂದ್ರೆ ನಂದಿ ಹಿಲ್ಸ್. 45 ಕಿಲೋಮೀಟ್ರ್ ಬಂದೀವಿ. ಸನ್ರೈಸ್ ಅಂತೂ ಆಗ್ಬಿಟ್ಟೈತಿ. ಆಮೇಲೆ ನೋಡೋಣ ತೊಳೆದಿದ್ದು. ಬರ್ರಿ ಹಂಗಾರೆ ಟೀ ಕುಡಿಯೋಣ. ನೋಡ್ರಿ ಗುಡ್ಡೆ, ನಾವು ನಮ್ಮ ಜೊತೆ ಕಾಫಿ ಎಲ್ಲರೂ ಅದೇ. ಬರ್ರಿ ಮಾರ್ನಿಂಗ್ ಕಾಫಿ ಟೀ ಕುಡಿಯೋಕೆ ಯಾರು ಬರ್ತೀವಿ. ಬರ್ರಿ ವಿತ್ ಬಿಸ್ಕಿಟ್, ಗುಡ್ಡೆ ಬಿಸ್ಕಿಟ್. Women. ನೋಡ್ರಿ ಈಗ ನಾವು ನಂದಿ ಹಿಲ್ಸ್ ಎಂಟ್ರಿ ಆಗೇವಿ. ಎಷ್ಟು ಚಂದ ಐತಿ ವ್ಯೂ ಅಂತಂದ್ರೆ ಅಷ್ಟು ಚಂದ ಐತಿ ನೋಡ್ರಿ. ಜಾಮ್ ಮುಂದೆ ಬರತ್ತಿದ್ಬೇಕು, ಗಾಡಿ ನೋಡ್ಕೊಂಡು ಹೋಗು. ನೋಡ್ರಿ ಕಾರ್ನವರೆಲ್ಲ ಇಲ್ಲೇ ನಿಂತು ನೋಡಿದ್ರಿ. ಏನ್ ನೋಡಿದ್ರಿ? ಪಾರ್ಕಿಂಗ್ ಬೇಕಲ್ರಿ, ಪಾರ್ಕಿಂಗ್. ಟೈಮ್ ಎಷ್ಟಾಗೈತಂದ್ರೆ ಈಗ 7 ಆಗೈತೆ ನೋಡ್ರಿ. 4:45 ಬಿಟ್ಟಿದ್ವಿ, 7 o'clock ರೀಚ್ ಆಗಿವಿ. ಯಾಕಂದ್ರೆ ಬ್ರೇಕ್ ತೊಗೊಂಡಿದ್ವಲ್ಲ ನಡಕ್ಕೆ, ಅದಕ್ಕೆ
ಬರ್ರಿ ನೋಡೋಣ ಅಂತ ಏನಾಗೈತೆ ಅಲ್ಲಿ. ಕಾರ್ ಕೆಟ್ಟೈತಿಲ್ಲೇ, ಕಾರ್ ಕೆಟ್ಟಿದ್ದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿದ್ದು. ಕಾರ್ ಕೆಟ್ಟಿದ್ದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿ ಮುಂದೆ ಅಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಬರ್ರಿ ಹೋಗೋಣ, ಎಷ್ಟೊತ್ತಿಗೆ ಓಪನ್ ಆಕೈತೆ ನೋಡೋಣ ಅಂತ. ಏನ್ಲೇ ಇಲ್ಲಿ ಟ್ರಾಫಿಕ್ ಇದೇನಿದು, ನಾವು ನೋಡಕ್ ಬಂದ್ರೆ ಇಲ್ಲಿ ಏನೋ ಬೇರೆ ಸೀನ ಆಗ್ತದೆ. ನಮ್ಮ ರೇದು ಫಸ್ಟ್ ಇದನ್ನ ತಿಳ್ಕೊಂಡು ನಾವು ಬಂದ್ರೆ ನಾರ್ಮಲಿ ಜಾಮ್ ಇರ್ತೈತೆ ಗೊತ್ತಿದ್ದು, ಫುಲ್ ಜಾಮ್ ಆಗ್ಬಿಟ್ಟೈತ್ಲ. ಅಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್. ಇಲ್ಲಿ ವೈರಸ್ ಬಂದೈತ್ಲ, ಇಲ್ಲಿ ಇದು ವೈರಸ್ ಬಂದೈತ್ ನೋಡಿಲ್ಲ. ಅಚ್ಚಾ ವೈರಸ್ ಅಟ್ಯಾಕ್ ಆಗೈತಿ, ಅದಕ್ಕೆ ಅಟ್ಯಾಕ್ ಆಗಿ ಇಲ್ಲಿ ಜಾಮ್ ಆಗೈತಿ. ಇಲ್ಲಿ ವೈರಸ್ ಅಟ್ಯಾಕ್ ಆಗಿ ಏನ್ ಮಾಡ್ತೀವಿ, ನಮ್ಮ ಮನೆ ಬರೋಲ್ಲ ಸರಿ ಇಲ್ಲ. ಬರ್ರಿ ಹೋಗೋಣ. ಓ ಫೈನಲಿ ಬಿಟ್ರಪ್ಪ. ಇನ್ನೂ ಬಿಟ್ಟಿಲ್ ಕಡೆ. ಫೈನಲಿ ಬಿಡ್ತೆ, ನೋಡೋಣ ಬರ್ರಿ. ನಡ್ಕೋತ ಹೊಂಟ್ಬಿಟ್ರ ಪಾಪ ಇಲ್ಲಿ ಅವ್ರಿಗೇನು ಪಾರ್ಟ್ನರ್ಸ್ ಗಾಡಿ ಬಿಟ್ಟೆ ಒಲೊಮ್ಮೆ ಬಂದಿಲ್ಲ ಮುಂದೆ ಐತಪ್ಪ. ಆಮೇಲೆ ಏನ್ ಮಾಡಕ್ ಬರಲ್ಲ. ಆಲ್ಮೋಸ್ಟ್ ಜನ ವಾಪಸ್ ಹೊಂಟ್ಬಿಟ್ರಲ್ಲ ಒಮ್ಮೆ. ಇಲ್ಲ ಅದಕ್ಕೆ ಖಾಲಿ ಆಗೈತಿ ಇಷ್ಟ್ ಜನ. ಇಲ್ಲೇ ಅರ್ಧದವ್ರಿ ನಮ್ಮ ಮುಂದೆ ನಿಂತವ್ರು ಎಷ್ಟೋ ಜನ ಹೊಳಿಸ್ಕೊಂಡು ಹೋದ್ರಿ ಗಾಡಿ, ಎಲ್ಲಿದ್ ಸರಿ ಹತ್ತಾಗ ಅಂತ ಹೇಳಿ. ನಾವು ಇನ್ನೂ ಎಷ್ಟೊತ್ತಿಗೆ ಮುಡ್ತೇವೆ ಗೊತ್ತಿಲ್ಲ ಮೇಲೆ. ಈಗ ಎಷ್ಟು ಟೈಮ್ ಅಂದ್ರೆ 7:30. ಅರ್ಧ ತಾಸು ಆತು, 2 ತಾಸು ನಿಂತವ್ರು ವಾಪಸ್ ಹೋಗ್ಯಾರಿ. ಮುಂದೆ ನಿಂತವ್ರು ಬರ್ರಿ ನೋಡೋಣ. ಕಾರ್ ಬಂದೇ ಇಲ್ಲಲ್ಲ, ನಾವು ಎಲ್ಲ ಬೈಕ್ ಮೇಲೆ ಬಂದೇವಿ ಪ್ರತಿ ಸಲನೂ. ಕಾರೆಲ್ಲ ಹೆಂಗ್ ನಿಂತಾವ ನೋಡಿ. ಕಾರದ ಮೂಮೆಂಟ ಇಲ್ಲ. ಎಲ್ಲಾರು ಇಲ್ಲೇ ನಿಲ್ಲಿಸಿ ಚಿಲ್ ಮಾಡಕ್ ಹತ್ಬಿಟ್ರಮ್ಮೆ. ನೋಡಿ ಇಲ್ಲಿ ಸೈಡ್ ಹಚ್ಬಿಟ್ರೆ ಸನ್ರೈಸ್ ಹಾಕ್ಯಾರ, ಅಲ್ಟಿಮೇಟ್ ಆಗ್ಬಿಟ್ಟೈತಿ ನೋಡಿ. ಇಲ್ಲೇ ಸನ್ರೈಸ್ ಆಗ್ಬಿಟ್ಟೈತಿ. ಇಲ್ಲಿ ನೋಡಿಂದೆ, ಇಲ್ಲಿ ನೋಡಿ ಇಲ್ಲೇ ಹೊಳಿಸ್ಕೊಂಡು ಹೊಂಟ್ಬಿಟ್ರು ಕಾರ್ದವ್ರೆಲ್ಲ. ಬರ್ರಿ ಎಷ್ಟೊತ್ತಿಗೆ ಮುಡ್ತೇವೆ ನೋಡೋಣ. ಮೇ ಬಿ ಕ್ಲಿಯರ್ ಆಗಿರಬಹುದು. ನೋಡಿ ಇಲ್ಲಿ ಹೊಳಿಸ್ಕೊಂಡು ಹೊಂಟ್ರಲ್ಲ, ಈ ಅರ್ಧ ಇದಕ್ಕೆ ಟ್ರಾಫಿಕ್ ಆಗತ್ತಿದ್ದು ಆ್ಯಕ್ಚುಲಿ. ಆಗಲೇ ಒಬ್ಬರು ಮಾತಾಡ್ಸಿದ್ವಿ, ಕಾರ್ದ ಹೊಳ್ಳಿ ಹೊಂಟವ್ರಿಗೆ ಯಾಕೆ ಅಂತಾರೆ 2 hours ವೇಟ್ ಮಾಡಿದ್ವಿ, ಸುಳ್ಳ ಮೇಲೆ ಹೋಗೋದು ವೇಸ್ಟ್, ನಾವು ಹೊಂಟೆ ವಾಪಸ್ ಅಂತ ಹೋಗ್ಬಿಟ್ರು ಅವರು. ಬರ್ರಿ ಗಾಡಿದ ಕ್ಲಚ್ ಸುಟ್ಟಿದ್ದಂತೂ ಇಷ್ಟು ಹೊಲಸು ವಾಸನೆ ಬರೋದಂದ್ರೆ ಅಷ್ಟು ಹೊಲಸು ವಾಸನೆ ಬರೋದಕ್ಕೆ ಕ್ಲಚ್ ಸುಟ್ಟಿದ್ದು.
ಕಳಿಸ್ಬಿಟ್ಟಿದ್ದೀರಾ? ನೋಡ್ರಿ ಬಂದು ಹೇಳತ್ತಿದ್ರಲ್ಲ ಈ ಬೈಕ್ನವ್ರು ಕಾರ್ನವರಿಗೆ 1 ಅವರ್ ಆಗುತ್ತಂತ. ಕಾರ್ನ ಇದ್ದವರೆಲ್ಲ ಹೇಳಿದ್ ಟ್ರಕ್ಕಿಂಗ್ ಮಾಡ್ಕೊಂಡು ತಗೊಂಡು ಬಿಟ್ರೆ ಒಳ್ಳೆ ಕಳಿಸ್ರಿ ಒಳ್ಳೆ ಕಳಿಸ್ರಿ ಅಂತ ಅನ್ನತ್ತಾರಂತೆ. ನೋಡೋಣ ಬರ್ರಿ ಹೋಗೋಣ. ನೋಡ್ರಿಪ್ಪ ವೀಕೆಂಡಿಗೆ ನಂದಿ ಹಿಲ್ಸಿ ಕಾರ್ ತರೋರು ಪರಿಸ್ಥಿತಿ ನೋಡ್ಕೋರಿ ಈಗ. ಹಾರಬಲ್ ಪರಿಸ್ಥಿತಿ. ಹಾರಿಬಲ್ ಪರಿಸ್ಥಿತಿ. ಏನ್ ಮಾಡ್ತೀರಿ? ಬರೋದಿದ್ರೆ 2 ವೀಲರ್ದಾಗ ಬರುತ್ತೆ. 2 ವೀಲರ್ ತಗೊಂಡ್ಬರ್ರಿ. ಇಲ್ಲಿ ಬಂದ್ ಮಾಡ್ಬಿಟ್ರ ನಮ್ಮೆ. ಸೊ ಅಲ್ಲಿ ಬಂದ್ ಮಾಡಿದ್ದಕ್ಕೆ ಈ ಪರಿಸ್ಥಿತಿ ಆಗೈತಿ. ಬರ್ರಿ ನಮ್ದು 2 ವೀಲರ್ ತಂದಿದ್ದಕ್ಕೆ ಪರಿಸ್ಥಿತಿ ಚಲೋ ಐತಿ. ಹೋಗೋಣ. ನೋಡ್ರಿ ಫಾಗ್ ಒಳಗೆ ಹೊಂಟೆ ನಾವು. ನೋಡ್ರಿ ಎಷ್ಟೊಂದು ಫಾಗ್ ಐತಿ. ಆಹಾ ನೋಡಕ್ ಎಷ್ಟು ಕಣ್ಣು ಸಾಲ್ವಲ್ದು. ಅಮ್ಮ್ಯಾ finally we have reached Nandi Hills on Ray. ಬರ್ರಿಪ್ಪ ಪಾರ್ಕಿಂಗ್ ಮಾಡ್ಕೊಂಡು ಪಾರ್ಕಿಂಗ್ ಮಾಡಿ ಮುಂದೆ ಸಿಗ್ತೇವೆ. ನೋಡ್ರಿಪ್ಪ ಯಪ್ಪ ನೋಡ್ರಿಲ್ಲ ಟ್ರಾಫಿಕ್ ಟ್ರಾಫಿಕ್ ಟ್ರಾಫಿಕ್. ಎಷ್ಟು ಗಾಡಿ ಬಂದವು ಫುಲ್. ಅಮ್ಮ ಪಾರ್ಕಿಂಗ್ ಎಲ್ಲಿ ಮಾಡ್ತೀರಿ? ಎಲ್ಲಿ ನೋಡ್ತಿ ಅಲ್ಲಿ ಗಾಡಿ, ಎಲ್ಲಿ ನೋಡ್ತಿ ಅಲ್ಲಿ ಗಾಡಿ. ಪಾರ್ಕಿಂಗ್ ಒಂದು ಸಿಗವಲ್ತ್ರಿಪ್ಪ, ಏನು ಮಾಡ್ತೀರಿ? ಹಾಕಲ್ಲೇ ಹಾಕು. ಅವ್ರು ನೋಡಿದ್ರೆ ಶಾಪ್ನವ್ರು ನಿಲ್ಸಾಕ್ ಬಿಡತ್ತಿಲ್ಲ. ಅವ್ರು ಅಂಗಡಿ ನೋಡಿದ್ರೆ ಅಲ್ಲದ, ಇಲ್ಲಿ ನಮಗೆ ನಿಲ್ಸಾಕ್ ಬಿಡತ್ತಿಲ್ಲ. ಏನು ಮಾಡ್ತೀರಿ? ಹಣೆ ಬರ. ನಿಲ್ಲಿಸ್ರಿ ಇಲ್ಲೇ. ಇವೆಲ್ಲ ಜಾತ್ರೆ ಬಂದವು ಗಾಡಿಗಳೇ. ಅಲ್ಲಿ ಬಟ್ಟ ಅದ ನೋಡಲ್ ಗಾಡಿ, ಅಲ್ಲಿ ಬಟ್ಟ ಎಲ್ಲ ಸೂಪರ್ ಬೈಕ್ಸ್ ಅದಾವ. ಯಾರ್ಯಾರು ಬೇಕೆಲ್ಲ ತಗೊಂಡ್ಬಿಡ್ರಿ. ನಾವು ಅಲ್ಲಿ ಹಚ್ಕೊಂಡ್ಬಿಟ್ಟಿವಿ. ನಾವು ಬೇರೆ ಕಡೆ ಪಾರ್ಕ್ ಮಾಡಿದ್ವಿ. ಇಷ್ಟು ಟ್ರಾಫಿಕ್ ಅಂದ್ರೆ ಅಷ್ಟು ಟ್ರಾಫಿಕ್ ಆಗ್ಬಿಟ್ಟೈತಿ. ಜನ ಜಾಸ್ತಿ ಬಂದ್ಬಿಟ್ರೆ ಗಾಡಿ ಪಾರ್ಕಿಂಗ್ ಸಿಕ್ಕಿರ್ಲಿಲ್ಲ. ಆಗಳೆಲ್ಲೋ ಅಲ್ಲೇ ನಿಲ್ಸಿ ಬಂದ್ಬಿಟ್ಟಿದ್ವಿ ಅಂಗಡಿ ಕಡೆ. ಈಗ ನೋಡ್ರಿ ಅಲ್ಲಿ ಹೋಗ್ಯಾರ ಅಮಿತ್ ಮತ್ತು ಸೌರಭ್ ಗಾಡಿ ಪಾರ್ಕ್ ಮಾಡೋದಾರ. ಬಿಟ್ರು ಪುಣ್ಯ ಒಳಗೆ ಹಚ್ಚಕ್ಕ. ಬರ್ರಿ ಒಳಗೆ ಹಚ್ಚಿ ಬರ್ತಾರಂತೆ, ನಾವು ಒಳಗೆ ಹೋಗೋಣ ಅಂತ. ಹಚ್ಚಿ ಬಂದ್ರೆ ಫೈನಲಿ ಬಾ.
ಬರ್ರಿಪ್ಪ ಹೋಗೋಣಪ್ಪ. ಈಗ ನಂದಿ ಹಿಲ್ಸದ ಟ್ರಿಪ್ ಶುರು ಆತೆ. ಇಲ್ಲೊಂದೇನೋ ಐತಿ ನೋಡೋಣಂತ. ಏನಮ್ಮ ಇದೆ? ಅಮೃತ ಸರೋವರ ಇದೈತಿ. ಓದ್ಕೊಂಡ್ಬಿಟ್ರಿ ಎಲ್ಲರೂ. ಓಕೆ, ಅಲ್ಲಿ ಓದ್ಕೊಳಕ್ಕೆ ಇಟ್ಟಿದ್ದೆ ಅವರಿಗೆ. ಅಮೃತ ಸರೋವರ ನೋಡ್ರಿ. ಏನದಾವು? ಫಿಶ್ ಅದಾವ ನೋಡ್ರಿ ಇಲ್ಲಿ. ಫಿಶು, ವ್ಲಾಗು. ಮಂಗ್ಯ ಅದಪ್ಪ ಮತ್ತೆ ಮೊಬೈಲ್ ಏನದ? ಓ ಅದ್ನಂಗ ಅಲ್ಲಿ ಮಂಗ್ಯಗಳು ಅದಾವ ನೋಡ್ರಿ. ಅಲ್ಲಿ 3 ಮಂಗ್ಯ, ಒಂದು ಜಿಗಿತ್ತು. ಇಲ್ಲಿ 3 ಮಂಗ್ಯ. ಹೋತ್ ನೋಡ್ರಿ ಅಲ್ಲ ಆಮಿ. ಅಲ್ಲಿ ಹೊರಗೆ ರೆಸ್ಟ್ ಮಾಡತ್ತೈತಿ ನೋಡಿ. ಅಲ್ಲಿ ರೆಸ್ಟ್ ಮಾಡತ್ತಲ್ಲ. ಬರ್ರಿ ಮುಂದೆ ಹೋಗೋಣ. ಏನ್ ಮಾಡತ್ತಿದ್ದೀಪ? ನೀವ್ ಅದ್ರದಕ್ಕೆ ಅವು ಹೆದ್ರು ಓಡಕ್ಕವ್. ಯಾವ್ದೋ ಇದು ಬಂತು ಅಂತ, ಹಾತ್ ಬಂತು ಅಂತ ಹೇಳಿ. Emotional damage. ಅಲ್ಲ ಅದಕ್ಕೆ ತಾಯೇನ್ ದೊಡ್ಡ ಅದ್ರ ವಯಸ್ಸು ತೊಗೊಳಕತ್ತಾನ. ಬರೋಂಗಿಲ್ಲ ಬಿಡಂಗಿಲ್ಲ ತನಗೆ. ಸುಳ್ಳೆ ಸುಳ್ಳೆ ಪುಪು 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 ಅದಕ್ಕೆ ಉಲ್ಟಾ ಹೆದರಿಸಿ ಅದು ಯಾವ್ದೋ ಒಂದು ಬಂತಪ್ಪ ಇದು ವಿಚಿತ್ರ ಪ್ರಾಣಿ ಅಂತ ಹೇಳಿ ಹೆದ್ರು ಓಡೋಗ್ಬೇಕಲ್ಲ. ವೈರಸ್ ಬಂತು, ವೈರಸ್ ಅಂತೇಳಿ. ಹೌದಲ್ ಸರಿ? ಅಲ್ಲಿ ಜಾಮ್ ಮಾಡಿದ್ದ ವೈರಸ್ ಬಿಟ್ಟು. ಅಪ್ಪ ಬರ್ರಿ ಹೋಗೋಣ ಅಂತ ಮುಂದೆ. ಏನು ಮಂಜುಮನ್ ಬಾಯ್ಸ್ ಇದು ನೋಡಕ್ ಬಂದೇನು ಸರಿ? ಯಾಕೆ ಕೇವ್ಸ್ ಅದ? ಗುಣಾ ಕೇವ್ಸ್. ಓ ಇನ್ನ ಎಷ್ಟು ಹತ್ತಬೇಕ್ರಿಪ್ಪ, ಸಾಕಾತ್ ನನಗೆ. ಫುಲ್ಲು ಕಾಡು ಹೋಗಿ ಬಂದಂಗೆ ಆಗೈತೆ ನೋಡ್ರಿ ಫೀಲ್. ಗುಡ್ ಇದೆ, ಕಾಡಲ್ಲ ಇದೆ. ಅಮ್ಮ ಕಾಡಿಗೆ ಹೋಗ್ಬೇಕನ್ನತ್ತಿದ್ದಿ, ಫೀಲ್ ಆತಿಲ್ಲ? ಗಿಡ ಬಿದ್ದೈತ್ಲಿ. ಹಾಂ, ಟೋಲ್ ಕಟ್ರಿ, ಟೋಲ್ ಕಟ್ರಿ. ನೋಡ್ರಿ ಇಲ್ಲಿ ಪೋಟ್ರ್, ಎದ್ರ ಪೋಟ್ರ್ ಗೊತ್ತಿಲ್ಲ. ಫೋಟೋ ಅಲ್ಲ, ಪೋಟ್ರೆ. ಬರೀಪ್ಪ ಹತ್ತು. ಸಿಗ್ನಲ್ ಕೊಡತ್ತೇನು ಸರ್ ಅವರಿಗೆ ಬಂದೆ ಅಂತೇಳಿ? ನಂದಂತೂ ನೀರು ಇಳಿತ್ರಿಪ್ಪ. ಈಗಿನ ಸ್ಟಾರ್ಟಿಂಗ್. ಅಮಿತ್ ಸಾಹೇಬ್ರಂತೂ ಫೋಟೋ ಹೊಡ್ಕೊಂತ ಹೊಂಟ್ಬಿಟ್ರೆ. ಕಡಿಗೆ ಇದ್ದು ನೋಡ್ರಿ, ಹೀಗೆಲ್ಲ ಗ್ಲಾಸಿನ ಮಾಡಿಬಿಟ್ರೆ ವ್ಯೂ ಪಾಯಿಂಟ್ಸ್ ಎಲ್ಲ ಫೋಟೋ ಹೊಡಕ್ಕೆ. ಅದಾಮೆ ಮೆಟಲಿಂದ ಗ್ಲಾಸಿಂದ ಅಲ್ಲ, ಮ್ಯಾಗ ಅಷ್ಟೇ ಗ್ಲಾಸ್. ವಾಟ್ ಎವರ್ ಇನ್ ಮೈ ಲ್ಯಾಂಗ್ವೇಜ್ ಐ ಹ್ಯಾವ್ ಟೋಲ್ಡ್ ದೇ ಹ್ಯಾವ್ ಅಂಡರ್ಸ್ಟುಡ್. ಓಕೆ, ಯು ಬೆಟರ್ ಅಂಡರ್ಸ್ಟ್ಯಾಂಡ್ ಮೈ ಲ್ಯಾಂಗ್ವೇಜ್. ಹಾಂ, ಇದನ್ನ ಒಳಗೆ ಕರ್ಕೊಂಬಂದೇನು ನೋಡ್ರಿ. ಸುಮ್ಮನೆ ನಾ ಇಬ್ಬರ ಬಂದಿದ್ದೆ ಅಂದ್ರೆ ಆರಾಮ್ ಇರ್ತಿತ್ತು. ತಿನ್ನಂಗಿಲ್ಲ, ಉಣ್ಣಂಗಿಲ್ಲ.
ನೋಡ್ರಿ ಹೆಂಗೆ ಫಾಗ್ ಹಾರತೈತಿ. ಇಲ್ಲಿ ನೋಡ್ರಿ ಇಲ್ಲಿ ಕಾಣ್ತೈತೆ ನೋಡಿ ನಿಮ್ಮ ಗಿಡದ ಇದ್ರೆ. ಅಲ್ಲ ಆಗಲೇ ಎಂಟ್ರೆನ್ಸ್ ಒಳಗೆ ಒಂದು 4-5 ಮಂದಿ ಹುಡುಗ್ಯಾರಿ, ಒಬ್ಬ ಹುಡುಗ ಹೊಂಟಿದ್ರು ರೀ ಗ್ಯಾಂಗ್. ಅದೇನು ಪರಿಸ್ಥಿತಿ ಆತಂದ್ರೆ ನಾನು ಅಮ್ಮೆ ಏನೋ ಅಂದಾರಿ, ಅದಕ್ಕೆ ಸೌರ್ಯಾಗ ಹುಚ್ಚಿದಂಗೆ ಎತ್ತುಗೋದ ಅಂತ ಅಂದ್ಬಿಟ್ಟೆ. ಅವ್ರು ಫುಲ್ ಅವ್ರಿಗೆ ಅದನ್ನೇ ತಿಕೊಂಡು ನಾಕತ್ಬಿಟ್ರಿ. ಹಿಂಗೆ ಹಾಕವ ನೋಡ್ರಿ. ಲಾಸ್ಟ್ ಟೈಮ್ ಅಲ್ಲಿಂದ ಹತ್ತು ಬಂದಿದ್ದೀರಿ ಅನ್ಪೈತಮ್ಮೆ, ಇಲ್ಲಿಂದ ಕಲ್ಲೊಳಗಿಂದ ಗೊತ್ತಲಮ್ಮೆ ಸರಿ, ಇಲ್ಲಿಂದ ಅಲ್ಲಿಂದ ಹತ್ತು ಬಂದಿದ್ವಿ. ಆ ಕಡೆ ಅದು ಇಲ್ಲಲ್ಲ, ಆ ಕಡೆನಾ ಇಲ್ಲಿ ಪರಿಚಯ ಅದರಲ್ಲಿ ಅಮ್ಮೆ ನಾಷ್ಟ ನೀವು ಮಾರೆ ತಿಂತಿ ಅನ್ಸೋರೆ. ಪೈನ್ ಟಾಪ್ ಸನ್ರೈಸ್ ರೆಸ್ಟೋರೆಂಟ್ ಅಂತ ನೋಡಿ. ನೀ ಏನ್ ಮಾಡಿದ್ರು ಅಟ್ಟ ಅಮ್ಮೆ ಹಾರುದ ಕೂದ್ಲು ಬರ್ತಾವಲ್ಲ ನೋಡಿ. ನನ್ನ ಅವತಾರ ನೋಡಿ. ಗಾಳಿ ಅಷ್ಟೊಂದು ಬಿಸಾದತ್ ಏನ್ ಮಾಡಕ್ ಆಗಂಗಿಲ್ಲ. ಹಾ ಅಲ್ಲಿ ಹೋಗೋಣ ಬಾ, ಅಲ್ಲಿ ವ್ಯೂ ಪಾಯಿಂಟ್ ಐತಿ. ಗ್ಯಾಂಗ್ನಾಗ ನಾವೊಬ್ಬ ಹುಡುಗಿ ಅದೇನ್ರಿ, ಇನ್ನೊಂದು ಹುಡುಗಿ ಐತ್ರಿ. ಇಲ್ಲೇ ಐತ್ ನೋಡ್ರಿ, ಅದು ಇದು ನೋಡ್ರಿ. ಅಲ್ಲ ಆ ಹಡದ್ ಬಾಣಂತ ಹರ್ಸೋದಕ್ಕೆ ಇಷ್ಟು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಇದು ಮಾತ್ರ ಫುಲ್ ಮಾಡ್ತೈತ್ರಿ. ಇದು ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ವಾಶ್ರೂಮ್ ಅದೆಲ್ಲ ಹೇಳಕ್ಕೆ ನೋಡ್ರಿ ನೋಡ್ರಿ ಒಂದ್ ಸ್ವಲ್ಪ. ನೋಡ್ರಿ ಮಂಗ್ಯಾನ ಮರಿ ಹೆಂಗ್ ಹತ್ತತಿ. ಎಲ್ಲಾರು ಹತ್ತದ ದಯಮಾಡಿ ಇಲ್ಲಿ ಬಂದಾಗ ಪ್ಲಾಸ್ಟಿಕ್ ಅದು ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಪಾಪ ಪ್ರಾಣಿಗಳು ಪ್ಲಾಸ್ಟಿಕ್ ತಿನ್ನಾಕತ್ತಾವ ಹೊಟ್ಟಸೋದು. ಏನು ಮಾಡ್ತೀರಿ, ಎಜುಕೇಟೆಡ್ ಇದ್ರು ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ, ಏನು ಮಾಡೋಕೆ ಆಗಂಗಿಲ್ಲ. ಹಾಂ ಕೆಳಗೆ ಪ್ಲಾಸ್ಟಿಕ್ ಬ್ಯಾನ್ ಅಂತ. ಅಲ್ಲ ಈಗ ಒಬ್ರು ಪ್ಲಾಸ್ಟಿಕ್ ಹೋಗಿದ್ರೆ ಚಿಪ್ಸ್ ಪ್ಯಾಕೆಟ್ ಇದೆ, ಚಿಪ್ಸ್ ಪ್ಯಾಕೆಟ್ ಹೋಗಿದ್ರೆ ಅದು ತೊಗೊಂಡು ತೋಡಿ. ಹಾಂ ದಯಮಾಡಿ ಯಾರು ಪ್ಲೇಸಸಿಗೆ ಹೋಗ್ತಿರಲ್ಲ, ಇಂಥ ಪ್ಲೇಸಸಿಗೆ ದಯಮಾಡಿ ಪ್ಲಾಸ್ಟಿಕ್ ಯೂಸ್ ಮಾಡೋಕೆ ಹೋಗ್ಬೇಡ್ರಿ. ಮಾಡಿದ್ರು ಡಸ್ಟ್ಬಿನಿಗೆ ಹಾಕಿ, ಇಷ್ಟ ನಮ್ಮ ವಿನಂತಿ. ನೋಡ್ರಿ ಕಸ್ಗೊಳ್ಳಿಕ್ಕೆ ಹೋದ್ರೂ ಹೊಡ್ಯಾಕೆ ಬರತ್ತೈತಿ, ಏನು ಮಾಡೋಕೆ ಆಗಂಗಿಲ್ಲ. ಅಲ್ಟಿಮೇಟ್ ಆತ ಹೊಂಟು ಈಗ ವಾಪಸ್ ನಂದಿ ಹಿಲ್ಸಿಂದ ಕೆಳಗೆ ಇಳಿಬೇಕೀಗ. ಪ್ಲೀಸ್ ದಯಮಾಡಿ ಯಾರು ಪ್ಲಾಸ್ಟಿಕ್ ತರಕ್ಕೆ ಹೋಗ್ಬೇಡ್ರಿ. ಅವು ಹಸಿವಾಗಿ ಇವು ಪ್ಲಾಸ್ಟಿಕ್ ಒಗೆದಿರ್ತಾರೆ, ಬಾಟ್ಲಿ ಹೋದ ಅವನ್ನ ಇದನ್ನ ಮಾಡಕತ್ತಾವ ಪಾಪ.
ಎಷ್ಟು ಹಾರ್ಮ್ಫುಲ್ ಅಂತ ಅನ್ನೋದು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಯಾರು ತರಲಿಕ್ಕೆ ಬಿಟ್ಟು ಇಲ್ಲಿ ಹಳೆ ಸ್ಟೆಪ್ಸ್ ಎಲ್ಲ ಹೆಂಗೆ ಮಾಡ್ಯಾರ ಗುಡಿಗೆ ಹೋಗಾಕ. ಅಲ್ಲಿ ನೋಡ್ರಿ ಇಲ್ಲಿ 600 ಇಯರ್ಸ್ದ ವ್ಯಾಸರಾಯದ ದಕ್ಷಿಣ ಮುಖಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಗಣಪತಿ, ಇದು ನಂದೀಶ್ವರ ಟೆಂಪಲ್. ಇದು ಹಳೇ ಹಳೇ ಸ್ಟೆಪ್ಸ್ ಎಲ್ಲ ಹೆಂಗೆ ಮಾಡ್ಯಾರ ನೋಡ್ರಿ, ಅವಾಗಿನ ಕಾಲದ್ದು ರಾಜರೆಲ್ಲ. ಬರ್ರಿ ಹೋಗೋಣ ತೆಳಗೆ. ಹತ್ತುದು ಒಂದು ತ್ರಾಸ ಆದ್ರೆ ಇಳಿಯೋದು ಒಂದು ತ್ರಾಸ ನೋಡ್ರಿ, ಏನು ಮಾಡ್ತೀರಿ. ಬರ್ರಿ ನೋಡ್ರಿ, ಇದ್ರಾಗೂ ಟ್ರಾಫಿಕ್ ಐತಿ. ಜನ ಟ್ರಾಫಿಕ್ ಇಲ್ಲ, ಗಾಡಿ ಟ್ರಾಫಿಕ್ ಇಲ್ಲ. ಜನವೋ ಜನ ಜನವೋ ಜನ 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 ಜನ. ಬರ್ರಿ ಹೋಗೋಣ ಅಂತ. ಸೊ ಮುಗೀತೀಗ, ಬರ್ರಿ ಹೋಗೋಣ ಅಂತ. ಮುಂದೆ ಹೋಗಿ ನೋಡೋಣ, ತಿನ್ನಕ್ಕೆ ಹೋಗೋಣ ಅಂತ ಈಗ. ಓಕೆ, ತಿನ್ನಕದು ತಿನ್ಲಿಕ್ಕೆ ತಿನ್ನಾಕದು ಅಲ್ಲ, ತಿನ್ನಾಕ ತಿನ್ನುವುದು ಪಾಟಿನ ಹಸ್ತಾಕ್ ತಿಂತೀವಿ, ಮತ್ತೇನೇನು ದಾರ ಹಸ್ತಾಕ್ ತಿಂತೀಯನ. ಬೇರೆ ಏನ್ ಹಸಿತದ ನಿನಗ ಹಾಕಿರ್ಬೇಕು ಬಿಡಪ್ಪ. ಬರ್ರಿ ಹೋಗೋಣ. ತಲೆಗೆ ಹಚ್ಚಿತ್ತು. ನೋಡ್ರಿ ಇಲ್ಲಿ ಇನ್ನೂ ಎಷ್ಟು ಜನ ಬಂದ ಬರ್ಲಿಕ್ಕತ್ತಾರ. ಟ್ರಾಫಿಕ್ ಫುಲ್. ಅಲ್ಲಿ ಸುಲಭ ಶೌಚಾಲಯ ಅಂತೂ ಫುಲ್ ತುಂಬಿಬಿಟ್ಟೈತಿ. ಅಲ್ಲಿ ಜಾಮ್ ಆಗ್ಯದ. ಸರಿ, ನಿಮ್ಮ ತವ್ರ ಮನೆ ಫುಲ್ ಆಗ್ಬಿಟ್ಟೈತಿ. ಬರ್ರಿ ಮುಂದೆ ಹೋಗಿ ಸಿಗ್ತಾವಂತ. ಸೊ ಎಕ್ಸಿಟ್ ಆಗಕತ್ವಿ ಈಗ. ಬರ್ರಿ ಹೋಗೋಣ ಅಂತ. ಇಳಿಯುವ ಕಾರ್ಯಕ್ರಮ. ಸ್ವಲ್ಪ ಸ್ವಲ್ಪ ಗಾಡಿಗಳು ಬಿಡತ್ತಾರೆ. ನೋಡ್ರಿ, ನಾವು ಹೊಳ್ಳಿ ಹೋಗೋ ಮುಂದೆ ಎಷ್ಟು ಟ್ರಾಫಿಕ್ ಐತಿ. ನಾವು ಹೋಗಿ ಬಂದ್ವಿ ನೋಡ್ರಿ. ಸೊ ಪ್ರಿಫರ್ ಬೈಕ್, 4 ವೀಲರ್ ತರಕ್ಕೆ ಹೋಗ್ಬೇಡ್ರಿ ನಂದಿ ಹಿಲ್ಸಿ. ಟೈಮ್ ನೋಡ್ರಿ ಈಗ ಎಷ್ಟಾಯ್ತು, 9:10. ಟ್ರಾಫಿಕ್ ಎಷ್ಟೈತೆ ನೋಡ್ರಿ. ಜನ ಹಂಗೆ ಬರತ್ತಾರ. ಬರೋದು ಹಂಗೈತಿ, ಹೋಗೋದು ಹಂಗೈತಿ ಅಲ್ಲಮ್ಮೆ. ಹೋಗೋಕ್ಕೂ ಟ್ರಾಫಿಕ್ ಜಾಮ್, ಬರ್ಲಿಕ್ಕೂ ಟ್ರಾಫಿಕ್ ಜಾಮ್. ಜಾಮ್ 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 ಜಾಮ್, ಬ್ರೆಡ್ ಜಾಮ್. ಪೊಲೀಸ್ರು ಹಿಡಿಯತ್ತಾರ ನೋಡ್ರಿ ಎಲ್ಲ. RTO ಪೊಲೀಸ್, ಇವ್ರು ಟ್ರಾಫಿಕ್ ಪೊಲೀಸ್ರು. ಫೈನ್ ಹಾಕಕ್ಕ ಎಲ್ಲ ಗಾಡಿ ಬಂದ್ಬಿಟ್ಟಿರ್ತಾವ ಅಂತೇಳಿ ಇವ ನೋಡ್ರಿ ತಪ್ಪಿಸ್ಕೊಂಡ್ ನೋಡ್ರಿ. ಅವ್ರೇ ಪಾರ ಬಿಟ್ಟು ಕಾರ್ ಆ ಕಡೆ ಅಪೋಸಿಟ್ ರೋಡ್ದಾಗ ಕಾರ್ ಹಿಡಿತಾರ ಫೈನ್ ಅಂತೇಳಿ. ಹೊಸ ಗಾಡಿ ಅಲ್ಲ ಎರಡು, ಹಿಡಿಯಂಗಿಲ್ಲ, ಯಾರು ಹಿಡಿಯಂಗಿಲ್ಲ. ನಮ್ಮ ಪೇಪರ್ಸ್ ಕ್ಲಿಯರ್ ಅದು. ನೋಡ್ರಿಪ್ಪ, ನಾವು ಬೆಟ್ಟ ಇಳಿದ್ವಿ. ಬರ್ರಿ ಹೊಟ್ಟಿಗೆ ಹಾಕೊಳ್ಳೋಣ. ನೋಡ್ರಿ, ಟಿಫನ್ ಮಾಡಕ್ ಬಂದೇವಿ. ಪೂರಿ ವಡ, ಇದು ಮಶ್ರೂಮ್ ಪಲಾವ್. ಮತ್ತೆ ತಪ್ಪು ತಿಳ್ಕೊಳಕ್ ಹೋಗ್ಬಿಡ್ರಿ, ನಾನ್ ವೆಜ್ ಅಂತೇಳಿ. ನಾನ್ ವೆಜ್ ತಿನ್ನತ್ತೇವೆ ಅಂತ ತಪ್ಪು ತಿಳ್ಕೊಳಕ್ ಹೋಗ್ಬಿಡ್ರಿ. ಮಶ್ರೂಮ್ ಪಲಾವ್ ಬರ್ರಿ ತಿನ್ನೋಣಂತ. ಬ್ಯಾಟಿಂಗ್ ಮಾಡಿ ಆಮೇಲೆ ಸಿಗ್ತಾವಂತ. ನಮ್ಮ ರೇ ಅಲ್ಲಿ ನಿಂತೈತೆ ನೋಡ್ರಿ. ಅದಕ್ಕೂ ಊಟ ಮಾಡಿಸ್ಬೇಕ್ರಿಪ್ಪ ಈಗ. ಬರ್ರಿ ತಗೋಣ. ಸೌರ ಎರಡೆರಡು ಪ್ಲೇಟ್ನ ತಿನ್ಬಾರ್ದು ನೋಡ್ರಿ. 2 ಪ್ಲೇಟ್ ರೈಸ್. ಇಲ್ಲಿ ಏನು ರೈಸ್ ಐತೋ ಏನೈತೆ ನೋಡ್ರಿ, ಹಾಕೊಂಡಿತ್ತ ಸುಳ್ಳು ಹೇಳ್ತಾನೆ ನೋಡ್ರಿ. ಬರೀ 2 ಪ್ಲೇಟ್ ರೈಸ್ ತೊಗೊಂಡೆ. ಹಾಂ, ಅದೇ ಬಕಾಸುರ ಕುಂಭಕರ್ಣ ಅವ ಹೋಗ್ಯಾನ್ರಿ ಅಲ್ಲಿ ತರಕ್ಕೆ. ಅಲ್ಲ ನಿಂಗೆ ಕೊಡ್ಲಿಲ್ಲ ಅಲ್ಲಿ ತಿನ್ನಕ್ಕೆ.
ಮೂಲೆಯಪ್ಪ ಅದಕ್ಕೆ ಇನ್ನೊಂದು ಎರಡೆರಡು ಪ್ಲೇಟ್ ತೊಗೊಂಡು ತಿನ್ನಕತ್ತಾನ ನೋಡಿ. ಮತ್ತೆ ಹೇಳ್ತಾನ ಪುರಿ ತಿನ್ನಕತ್ತಿದ್ನಿ ಅಂತ ಸುಳ್ಳು ಹೇಳ್ತಾನ. ವಾವ್, ಬಿಸಿ ಬಿಸಿ ರೈಸ್, ವಡೈ. ಬರ್ರಿ ತಿನ್ನೋಣಂತ. ಆಮೇಲೆ ಪೀಸ್ ತಿಂತಿ. ಎಸ್, ಮಶ್ರೂಮ್ ಪೀಸ್, ನಾಟ್ ಮಟನ್ ಪೀಸ್. ತೋರಿಸೋರಿಗೆ ಮತ್ತೆ ಮಶ್ರೂಮ್ ಅಂತ ಹೇಳಿ. ಈಗ ಅಗಳಿದ್ದಿಲ್ಲವ, ಹಾಂ ನೋಡಿ ಅದರದ್ದು ಕೈ ಕಾಲು ಇಲ್ಲೈತ ಮಶ್ರೂಮ್. ಎಕ್ಸಾಕ್ಟ್ ಮಶ್ರೂಮ್ ಇದೆ ನೋಡಿ ಸರ್. ಹಾಂ, ಬದಲಮ್ಮೆ ಅವಾಗ ಒಬ್ಬ ಹೇಳಿದ್ದಲ್ಲ, ಸುಳ್ಳೆ ಹೇಳ್ತಾವ್ರಿ. ನಾನ್ ವೆಜ್ ತಿನ್ನತ್ತೇಳಿ. ಇಲ್ಲ ಮಟನ್ ಅಲ್ಲ, ಅದು ಮಶ್ರೂಮ್. ಹೊರಗಿಂದ ತಳಗಿಂದ ವ್ಯೂ ಪಾಯಿಂಟ್ ಸಿಕ್ಕ ನಾವು ತಳಗಟ್ಟೆ ನಾವು ನೋಡಿದ್ದ. 2,000 years later. ಗಾಡಿ ಪಾರ್ಕ್ ಮಾಡಿ ಒಳಗೆ ಹೋಗ್ಬೇಕು. ಇಲ್ಲೇ ಒಂದು ಸಿಸ್ಟಮ್ ಮಾಡ್ಯಾರ್ರಿ. ಅದೇನು ಸಿಸ್ಟಮ್ ಅಂತ ಹೇಳಿ ತೋರಿಸ್ತೀನಿ ಬರ್ರಿ. ನೋಡ್ರಿ, ಕಾರ್ ತಂದವರಿಗೆ ಕಾರ್ ಅದು ಫಾಸ್ಟಾಗಿಂದನೇ ಕಟ್ಟಾಗಿ ಹೋಗ್ಬಿಡುತ್ತೆ. ಸೊ ಇಶ್ಯೂನೇ ಇಲ್ಲ. ಬೈಕ್ದವ್ರಿಗೆ ಮಾತ್ರ ಕ್ಯಾಶ್ ಕೊಡಲೇಬೇಕು. ಬರ್ರಿ ಒಳಗೆ ಹೋಗಿ ಸಿಗ್ತೇವಂತ. ಸೊ ಪಾರ್ಕಿಂಗ್ ತೊಗೊಂಡು ಒಳಗೆ ಬಂದ್ವಿ. ಇಲ್ಲಿ ನೋಡ್ರಿ, ಒಳಗೆ ಎಂಟ್ರನ್ಸ್ ಇದೆ. ಇಲ್ಲಿ ನಾಗದೇವತೆ ಅಂತ ನಾಗದೇವರು ಅದಾರಲ್ಲ, ಅವರು ಅದಾರ. ನಾಗ ಸನ್ನಿಧಿ ಅಂತಾರಲ್ಲ ಅದು. ಬರ್ರಿ, ಪಾರ್ಕಿಂಗ್ ಅಂತೂ ದವಾಶ್ ಐತಿ. ಪಾರ್ಕ್ ಮಾಡಿ ಸಿಗ್ತೇವಂತ. ನಮ್ಮ ಗಾಡಿ ಅಂತೂ ಪಾರ್ಕ್ ಆಗ್ತಿಲ್ಲ. ಬಾಪ ಒಳಗೆ ಹೋಗ್ಬರ್ರಿ. ಬರ್ರಿ ಒಳಗೆ ಹೋಗೋಣ. ಒಳಗೆ ಹೋಗಿ ದರ್ಶನ ತಗೊಳ್ಳೋಣ ಅಂತ ಬರ್ರಿ. ನೋಡ್ರಿ, ಇಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಮಾಡ್ಯಾರ. ಟೂ ವೀಲರ್ ಪಾರ್ಕಿಂಗ್, 4 ವೀಲರ್ ಪಾರ್ಕಿಂಗ್ ಆ ಕಡೆ ಇದೆ. ಬರ್ರಿ, ನಾವು ಅಲ್ಲಿ ಮುಂದೆ ಹೋಗಿ ಚಪ್ಪಲ್ ಬಿಡೋಣಂತ. ಸೊ ಇಲ್ಲಿ ದರ್ಶನ ತಗೊಂಡು ಇಲ್ಲೇ ಹೊಂಟೇವೀಗ. ಹೌದಲ್ಲಮ್ಮೆ, ನಮ್ದು ಅಮಿತ್ ಅವ್ರ ಫೋಟೋಗ್ರಫಿ ಸ್ಟಾರ್ಟ್ ಆಗೈತಿ. ಬರ್ರಿ ಹೋಗೋಣ ಅಂತ. ನೋಡ್ರಿ ಎಷ್ಟು ಚಂದ ಐತಿ ಶಿವಪ್ಪನ ಮೂರ್ತಿ. ಬರ್ರಿ ಅಲ್ಲಿ ಹೋಗಿ ತಗೊಳ್ಳೋಣ ದರ್ಶನ. ಯಾರೋ ಬರೋದಿದ್ರು ವೀಕ್ ಡೇಸ್ನೇ ಬರೋದು ಪ್ರಿಫರ್ ಮಾಡಿರಿ. ಯಾಕಂತಂದ್ರೆ ವೀಕೆಂಡ್ಸಿಗೆ ಫುಲ್ ರಶ್ ಇರ್ತೈತಿ. ಸೊ ಪಾರ್ಕಿಂಗು ಸ್ವಲ್ಪ ಇಶ್ಯೂ ಆಕೈತಿ. ಆಮೇಲೆ ಇದನ್ನು ಇಶ್ಯೂ ಆಕೈತಿ, ಜನನೂ ಜಾಸ್ತಿ ಇರ್ತಾರೆ. ಸೊ ಹಾಗಾಗಿ ನೋಡ್ರಿ ಜನ ಎಷ್ಟು ಅದ. ಕಾಲು ನಾವಲ್ಲಿ ವಾಕ. ಈಗ ಹಿಂಗದ ಮಧ್ಯಾಹ್ನ ಬರ್ಬೇಕಿತ್ತು ನಾವು. ಚುರು ಎಷ್ಟೊತ್ತಿಗೆ ಟೈಮ್? 1:45. ಆನ್ ಹಾಕಪ್ಪ. ಹಾಂ, ಆನ್ ಆಗೈತಿ. 11:12 ಆತಿಗೆ. ಹತ್ತಿ ಮೈ ಬರೋ ಟೈಮ್. ಬರ್ರಿ ಬಡ ಬಡ ದರ್ಶನ ತೊಗೊಂಡು ಬರ್ಬೋದು. ಆ ಕಲ್ಲು ಕಾಲು ಎಲ್ಲ. ಹಾಂ. शम्भो शिव शम्भो स्वयम्भो भो शम्भो शिव शम्भो स्वयम्भो भो शम्भो शिव शम्भो स्वयम्भो भो शम्भो शिव शम्भो स्वयम्भो. ಉಫ್ಫಪ್ಪ, ಎಷ್ಟು ಸೆಕೆ ಐತಂದ್ರೆ ಅಷ್ಟು ಸೆಕೆ ಐತ್ರಿ, ಬಿಸಿಲು. ಈಗ ಇಲ್ಲಿ ಹೋಟೆಲಿಗೆ ಬಂದಿದ್ವಿ. ಮಜ್ಜಿಗೆ ತರಕ್ಕೆ ಹೋಗ್ಯಾನ ಅಮಿತ್. ಮಜ್ಜಿಗೆ ಕುಡ್ದು ಇಲ್ಲಿಂದ ಮತ್ತು ಬೆಂಗಳೂರು ವಾಪಸ್ ಹೋಗ್ಬೇಕು ನೋಡ್ರಿ. ಈಗ ಎಷ್ಟಾಗ ಟೈಮ್ ಅಂದ್ರೆ 12
10 ಆಗೈತ್ರಿ ಟೈಮ್. ಅಂದ್ರೆ ಇಷ್ಟು ಸೆಕೆ ಐತಿ, ಕಾಲಂತೂ ಸುತ್ತುದು ನೋಡ್ರಿಪ್ಪ. ಬರ್ರಿ ಗಾಡಿ ತೆಗಿಯೋ ಮುಂದೆ ಸಿಗ್ತೇನಂತ. ಮಜ್ಜಿಗೆ ತೊಗೊಂಬಂದ ಈಗ ಕುಡಿಯೋಣಂತ ಬರ್ರಿ. ಯಾಕ ಏನಾತ ಹೊಲಸಿದೆ? ಹೌದಾ, ಬರ್ರಿ ಮಜ್ಜಿಗೆ ಕುಡಿಯೋಣಂತ. ಬಿಸಿ ಬಿಸಿ ಮಜ್ಜಿಗೆ. ಬಿಸಿ ಬಿಸಿ ಮಜ್ಜಿಗೆ, ಬಿಸಿಲಲ್ಲಿ ನೀವು ಬಿಸಿ ಬಿಸಿ ಮಜ್ಜಿಗೆ ಕುಡಿತೀರಾ? ಸಿಕ್ಕಾಪಟ್ಟೆ ಕೋಲ್ಡ್ ಮಾಡ್ಕೊಂಡು ಬಾಡಿ ಹೊಂಟು ಬಿಡೋಣಂತ. ಎಟ್ಟೈತೆ ಮಾತಾಡ್ಬಿಡಿ ಇಲ್ಲೇ ಕ್ಯಾಮ್ರಾದಾಗ. ಸೆರೆ ಕುಡ್ದವ್ರು ನೋಡ್ರಿ ಈಗ ಮಾತಾಡ್ತಾರ. ಶೆರೆ ಕುಡ್ದಲ್ಲಿ ಬಮ್ಮಂ ಬೋಲೆ ಅಂತ ಹೇಳಿ ಶಿವನ್ ನೋಡಕ್ ಬಂದಾನ. ನಾ ಏನು ಎಬ್ಸಿಲ್ರಿ, ತಾನ ಓಡಿ ಬಂದ. ನಾನು ಬರ್ತೇನಂತೆ ಓಡಿ ಬಂದ. ಎಲ್ಲಾರು ಓಡಿ ಹೋಗಿದ್ದೇವತ್ತೆ, ಸಾತ್ಕೋತ ಬಿದ್ಕೋತ ಅರ್ಧ ತಾಸು ಮೊದ್ಲ ಬಂದಾನ. ಬಿಡು, ಇದೆಲ್ಲ ಸುಳ್ಳು ಮಾತು. ಅದಕ್ಕೆ ಅಮ್ಮೇನ ಸಾಕ್ಷಿ ಬೇಕಾರೆ ಅಮ್ಮೇನ ಕೇಳ್ರಿ. ನಾನು 4:35 ಅಂತ ಹೇಳಿದ್ದೆ, 4ಕ್ಕೆ ಕಬ್ಬಲ್ಲಿ ಎತ್ಬಿಟ್ಟಲ್ಲ. ನಾ ಎಲ್ಲಿ ಬರ್ಲಿ. ಮತ್ತೆ ನೀ ಬಿಟ್ಟು ಹೋಗ್ಬಿಟ್ಟೆ ಅಂದ್ರೆ ಅದು ಸಣ್ಣ ಹುಡುಗರ ಗತಿ ಆಗತ್ತೆ. ಬರೇ ಬಾಯಿ ತೆಗೆದ್ರೆ ಸುಳ್ಳು ಮಾತೆಲ್ಲ, ಬರೇ ಸುಳ್ಳು. ವಾಪಸ್ ಹೊಂಟಿವ್ರಿ. ಈಗ ದರ್ಶನತ್ತು ಚಲೋ ಆಯ್ತು, ಫೋಟೋಸು ತಕ್ಕೊಂಡ್ವಿ, ವಿಡಿಯೋನು ಮಾಡ್ಕೊಂಡ್ವಿ. ಈಗ ನೆಕ್ಸ್ಟ್ ಅಮ್ಮಿನ ಕೆಲ್ ಕರ್ಕೊಂಡು ಹೋಗ್ತಾನ, ಅಲ್ಲಿ ಹೋಗೋಣಂತ. ಬರ್ರಿ ಕರ್ಕೊಂಡು ಹೋಗ್ತೇವಿ ನಾವು ರೋಡ್ ಮೇಲೆ. ಇಲ್ಲಿ ನೋಡ್ರಿ, ಇಲ್ಲಿ 12D ಸಿನಿಮಾಸ್ ಅಂತ ಶೋ ಬಂದೈತಿ, ಯಾವ್ದು ಮನಿ ಅಂತ. ಬರ್ರಿ ಹತ್ತು ಹೋಗೋಣಂತ. ನೋಡ್ರಿ ಇಲ್ಲಿ ಆರ್ಗ್ಯಾನಿಕ್ ನ್ಯಾಚುರಲ್ ಹನಿ ಮಾಡತ್ತಾರ. ಅಲ್ಲಿ ಅಂಗಡಿನೂ ಐತೆ ಅವ್ರದ್ದು. ಇಲ್ಲಿ ಹನಿದ ರೆಡಿ ಮಾಡತ್ತಾರ ನೋಡ್ರಿ, ಅದ್ರಾಗೆಲ್ಲ ಜೇನುಹುಳ ಇರ್ತಾವೆ. ಎಷ್ಟು ಚಂದ ರೆಡಿ ಮಾಡ್ಕೊಳಕತ್ತಾರ ನೋಡ್ರಿ, ಮಾಡಿ ಮಾರಾತಾರ. ಯಾರಿಗಾರ ಬೇಕಾದ್ರೆ ಆದಿಯೋಗಿ ಬಂದಾಗ ಇಲ್ಲೇ ಪರ್ಚೇಸ್ ಮಾಡ್ಬೋದು. ಆರ್ಗ್ಯಾನಿಕ್ ಹನಿ, ಜೇನು ತುಪ್ಪ. ಖುಷಪ್ಪ, ಎಲ್ಲಿ ಬಂದ್ರೊಮ್ಮೆ ಜಕ್ಕೂರ. ಏನು ಕೊಂಡಿ ನೋವು ಸಾಕತ್ವ ನೀನು? ಒಂದೆರಡು ನಿಮಿಷ ಬ್ರೇಕ್ ತಗೊಂಡು ಹೋಗೋಣ ಅಂತ ನಿಂತೇವೆ ನೋಡ್ರಿ. ಬರ್ರಿ ಮತ್ತೆ ಮುಂದೆ ಸಿಗ್ತೇವಂತ. ನೋಡ್ರಿ ಹೆಬ್ಬಾಳದಾಗ ಎಷ್ಟು ಟ್ರಾಫಿಕ್ ಐತಿ. ಸಿಕ್ಕಾಪಟ್ಟೆ ಟ್ರಾಫಿಕ್, ನಿಂತು ಬಿಡೋದು ಈಗ ಹಂಗೆ.